ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ಇವತ್ತು ನಾನು ರೈಸ್ ಬಳಸ್ಕೊಂಡು ಎರಡೇ ಟೇಬಲ್ ಸ್ಪೂನ್ ರೈಸ್ ಬಳಸ್ಕೊಂಡು ಹೇಗೆ ಸಿರಮ್ ಮತ್ತು ನೈಟ್ ಕ್ರೀಮ್ನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಸಿರಮ್ ತೊಗೋಬೇಕಂದ್ರೆ ಇವಾಗ ಮಾರ್ಕೆಟಲ್ಲಿ 300-400 ಬೇಕೇ ಬೇಕು. ಒಂದು ನಾರ್ಮಲ್ ಸಿರಮ್ ತೊಗೋಬೇಕಂದ್ರೂ. ಸೊ ಬ್ರ್ಯಾಂಡೆಡ್ಗೆಲ್ಲ ಹೋದರೆ ನಾವು 1000-2000 ಆಗುತ್ತೆ. ಸೊ ಅದ್ರ ಬದಲು ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಹೇಗೆ ಸಿರಮ್ ಮಾಡ್ಕೊಳ್ಳೋದು ಮತ್ತು ಕ್ರೀಮ್ ಮಾಡ್ಕೊಳ್ಳೋದು, ನೈಟ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ರೈಸ್ ವಾಟರು ತುಂಬ ವಿಟಮಿನ್ಸ್ ಇರುತ್ತೆ, ಎಕ್ಸ್ಪೆಷಲಿ ಬಿ ಮತ್ತು ಸಿ ವಿಟಮಿನ್ ತುಂಬ ಇದೆ. ಸೊ ಇದು ನಿಮ್ಮ ಹೇರ್ ಗ್ರೋತ್ಗೂ ತುಂಬ ಒಳ್ಳೆಯದು. ಸೊ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೋತಾ ಇದ್ದೀನಿ. ಸೊ ಅಕ್ಕಿ ತೊಗೊಂಡು ನಾನು ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಸೊ ಅಕ್ಕಿನ ಕ್ಲೀನಾಗಿ 2 ಸತಿ ವಾಶ್ ಮಾಡಿಬಿಟ್ಟು ನಿಮಗೆ ಟೈಮ್ ಇದ್ದರೆ ಓವರ್ ನೈಟ್ ನೆನೆಡ್ಬೋದು, ರಾತ್ರಿ ನೆನೆಟ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು. ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ ಅಟ್ಲೀಸ್ಟು ನೆನೆಸಿಡಿ. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರನ್ನ ಬಸ್ಕೊಳ್ಳೋಣ. ಸೊ ನನಗೆ ಟೈಮ್ ಇರೋದ್ರಿಂದ ಸೊ ನಾನು ಓವರ್ ನೈಟ್ ನೆನೆಡ್ತಾ ಇದ್ದೀನಿ. ಸೊ 2 ಸತಿ ವಾಶ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ನಾನು ನೈಟೇ ನೆನೆಟ್ಟಿದ್ದ ಅಕ್ಕಿನ ತಗೊಂಡಿದ್ದೀನಿ. ಸೊ ಓವರ್ ನೈಟ್ ನೆನೆಟ್ಟಿದೆ. ಸೊ ನೋಡಿ ಅಕ್ಕಿ ಎಲ್ಲ ಕ್ಲೀನಾಗಿ ನೆಂದಿದೆ. ಸೊ ಇದನ್ನು ನಾವು ಒಂದು ಫಿಲ್ಟರ್ ಎತ್ಕೊಂಡು ಕ್ಲೀನಾಗಿ ನೀರು ಮಾತ್ರ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ರೈಸು ವೇಸ್ಟ್ ಮಾಡೋದು ಬೇಡ, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಈ ಪ್ರೊಸೀಜರ್ಗೆ ಬರೀ ನಾವು ನೀರು ಮಾತ್ರ ತಗೊಳ್ಳೋಣ. ನೋಡಿ ರೈಸ್ ವಾಟರ್ ರೆಡಿ ಆಯಿತು. ಸೊ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಚಿಕ್ಕ ಬೌಲು. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್. ನೆಕ್ಸ್ಟು ನಾನು ಗ್ಲಿಸರಿನ್ ತೊಗೊಂಡಿದ್ದೀನಿ. ಸೊ ಇದು ನೀವು ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ, ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲಿ ಇದು ಸಿಗುತ್ತೆ, ಗ್ಲಿಸರಿನ್ ಅಂದರೆ. ಸೊ ಗ್ಲಿಸರಿನ್ನ 1 ಟೇಬಲ್ ಸ್ಪೂನ್ ಆಗೋಷ್ಟು ಗ್ಲಿಸರಿನ್ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ 1 ವಿಟಮಿನ್ ಸಿ ಕ್ಯಾಪ್ಸ್ಯೂಲ್ಸು. ಇದು ಆಲ್ಮೋಸ್ಟ್ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ನೀವು ಕೇಳಿದ್ರೆ. ಸೊ ಇದನ್ನು 1 ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಸೊ 2 ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ 1 ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ 1 ವಿಟಮಿನ್ ಸಿ ಕ್ಯಾಪ್ಸ್ಯೂಲ್ಸ್ ಹಾಕಿ ನೆಕ್ಸ್ಟು ನಾನು ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಕಂಪ್ನಿ ರೋಸ್ ವಾಟರ್ ಬೇಕಾದ್ರೂ ತೊಗೋಬೋದು. ಸೊ ನೋಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ ಆ್ಯಡ್ ಮಾಡಿಕೊಂಡು ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ 1 ಸ್ಪೂನ್ ಆಗೋಷ್ಟು ರೈಸ್ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ರೈಸ್ ವಾಟರ್ನ ಯೂಸ್ ಮಾಡಿದ್ದೀನಿ. ಸೊ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದು ಮಿಕ್ಸು ನೀವು ಹೆಂಗೆ ಮಾಡಬೇಕಾದ್ರೆ ಸಿರಮ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಸೊ ರೈಸ್ ವಾಟರ್ ಆ್ಯಡ್ ಮಾಡಿರೋದ್ರಿಂದ ಸ್ಕಿನ್ಗೆ ತುಂಬ ಬೆನಿಫಿಟ್ ಇದೆ. ಸೊ ಇಲ್ಲಿ ನಾವು ನಮ್ಮ ಸಿರಮ್ ರೆಡಿ ಆಯಿತು. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಸೊ ನಾನೊಂದು ಬಾಟ್ಲಲ್ಲಿ ಇದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಸಿರಮ್ ರೆಡಿ ಆಯಿತು. ಸಿರಮ್ ರೆಡಿ ಆಯಿತು. ಸೊ ಇವಾಗ ನೈಟ್ ಕ್ರೀಮ್ ಹೇಗೆ
ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಆವಾಗಲೇ ಅಕ್ಕಿ ನೆನೆಸಿಟ್ಟಿದ್ರಲ್ವ ಅದು 2 ಟೇಬಲ್ ಸ್ಪೂನು. ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಅದಕ್ಕೆ ರೈಸ್ ವಾಟರ್ ನೆನೆಟ್ಟಿದ್ರಲ್ವ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬಂದಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ. ಸೊ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸೊ ನಮಗೆ ರೈಸ್ದು ಹಾಲು ಮಾತ್ರ ಬೇಕಾಗಿರೋದು. ಸೊ ಈಗ ಕ್ಲೀನಾಗಿ ಇದನ್ನು ಶೋಧಿಸ್ಕೊಂಡು, ಸೊ ನೋಡಿ ಈ ಅಕ್ಕಿ ತರಿ ಇದೆಯಲ್ವ ಇದನ್ನು ವೇಸ್ಟ್ ಮಾಡೋದು ಬೇಡ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಸೊ ಈಗ ಈ ಅಕ್ಕಿ ತರಿ ಏನಿದೆ ಅದನ್ನ ಬೌಲ್ಗೆ ಸ್ಟೋರ್ ಮಾಡಿಟ್ಕೊಳ್ಳೋಣ. ಸೊ ನೋಡಿ ನಮಗೆ ಅಕ್ಕಿದು ಹಾಲು ಸಿಕ್ತು. ಸೊ ಇವಾಗ ಸ್ಟವ್ ಹಚ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಹಾಗೆ ಕೈ ಆಡಿಸ್ತಾ ಇರಬೇಕು. ಸೊ ಬೇಗ ಗಟ್ಟಿಯಾಗಿಬಿಡುತ್ತೆ ಇದು. ಸೊ ನೋಡಿ ಈಗ ಈ ಸ್ಟೇಜಲ್ಲಿ, ಸೊ ನೋಡಿ ಎಷ್ಟು ಬೇಗ ಗಟ್ಟಿಯಾಗೋಯ್ತು. ಸೊ ಇದು ಕುದೀತಾ ಇರಬೇಕಾದ್ರೆ ಇಲ್ಲಿ ನಾನು 1/4 ಕಪ್ ಆಗೋಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ಸೊ ನೀವು ಕುದಿಸಿರೋ ಹಾಲು ಹಾಕ್ಬೋದು, ಇಲ್ಲ ಹಸಿ ಹಾಲು ಹಾಕ್ಬೋದು. ಸೊ ನೋಡಿ ಈಗ ಹಾಲು ಹಾಕಿದಾದ್ಮೇಲೆ ಕೈ ಬಿಡ್ದಿರ ಹೀಗೆ ತಿರುಗಿಸ್ತಾ ಇರಬೇಕು. ಸೊ ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು. ಸೊ ಇದೊಂದು 5 ನಿಮಿಷ ಕುದಿಸಿದ್ರೆ ಸಾಕು, ಈ ಟೆಕ್ಸ್ಚರ್ ಬರುತ್ತೆ ನಿಮಗೆ. ಸೊ ಆರಕ್ಕೆ ಬಿಟ್ಟಿದ್ದಾದಮೇಲೆ ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ ನೀವು ಕ್ರೀಮ್ ಹೇಗಿದೆಯೋ ಹಾಗೆ ಇದೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗ್ಲಿಸರಿನ್ನ ಹಾಕ್ಕೋತಾ ಇದ್ದೀನಿ. ಸೊ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು 1 ವಿಟಮಿನ್ ಸಿ ಕ್ಯಾಪ್ಸೂಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಮೂತ್ ಆಗಿರಬೇಕು, ಕ್ರೀಮ್ ಥರ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಇದೆಲ್ಲ ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ ಇದ್ದೇ ಇರುತ್ತೆ, ರೋಸ್ ವಾಟರ್ ಅಂತೂ ಇದ್ದೇ ಇರುತ್ತೆ, ಆಲೋವೆರಾ ಜೆಲ್ ಇರುತ್ತೆ, ಗ್ಲಿಸರಿನ್ ಒಂದು ಇರಲ್ಲ ಅಂತ ತಿಳ್ಕೊತೀನಿ. ಸೊ ಅದು ನಾರ್ಮಲ್ ಆಗಿ ನೀವು ಮೆಡಿಕಲ್ ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ. ಸೊ ಇಲ್ಲಿ ನಾನು ಕ್ರೀಮ್ ಸ್ವಲ್ಪ ಗಟ್ಟಿ ಅನಿಸ್ತು. ಸೊ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬ ಗಟ್ಟಿ ಇದ್ದರೆ ಒಂಥರ ಸ್ಕಿನ್ನೆಲ್ಲ ಎಳ್ದಂಗೆ ಆಗುತ್ತೆ, ಯಾಕಂದರೆ ರೈಸ್ ವಾಟರ್ ಆಗಿರೋದ್ರಿಂದ. ಸೊ ಅದಕ್ಕೆ ಆದಷ್ಟು ಸ್ವಲ್ಪ ಕ್ರೀಮ್ ಟೆಕ್ಸ್ಚರ್ ಆಗಿ ಮಾಡ್ಕೋಬೇಕು. ಸೊ ನೋಡಿ ರೆಡಿ ಆಗಿದೆ. ಸೊ ನಾನೊಂದು ಏರ್ ಟೈಟ್ ಕಂಟೈನರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಇವಾಗ ನಾನು ಒಂದು ಪ್ಯಾಚ್ ಟೆಸ್ಟ್ ಮಾಡ್ತೀನಿ ಸ್ಕಿನ್ ಮೇಲೆ. ಸೊ ನೋಡಿ ಸಿರಮ್ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ನೋಡಿ ಈ ಸಿರಮ್ ನೋಡಿದ್ರೆ ನಿಮಗೆ ಅಂಗಡಿಲಿ ತಗೋಬರೋ ಸಿರಮ್ ಥರನೇ ಇದೆ. ಸೊ ಫಸ್ಟು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿ, ಹೊಸ ಪ್ರಾಡಕ್ಟು ಪ್ಯಾಚ್ ಟೆಸ್ಟ್, ಸ್ಕಿನ್ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಮುಖದ ಮೇಲೆ ಹಚ್ಕೊಳ್ಳಿ. ಸೊ ಗ್ಲಿಸರಿನೂ ಅಷ್ಟೇ ನಿಮಗೆ ಒಂದು 100 ರೂಪೀಸ್ ಒಳಗಡೆನೇ ಸಿಗುತ್ತೆ. ಸೊ ಮನೆಯಲ್ಲೇ ನೀವು ಸಿರಮ್ನ ಆರಾಮಾಗಿ ತಯಾರಿಸ್ಕೋಬೋದು ಇನ್ಮೇಲೆ. ಸೊ ಇವಾಗ ನೆಕ್ಸ್ಟು ನಾನು ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಕ್ರೀಮ್ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿದಿರಾ ಡೈರೆಕ್ಟಾಗಿ ಮುಖದ ಮೇಲೆ ಹಾಕ್ಕೋಬೇಡಿ. ಸೊ ಯಾಕಂದರೆ ಸ್ವಲ್ಪ ಜನಕ್ಕೆ ರೋಸ್ ವಾಟರ್ ಆಗಲ್ಲ, ಸ್ವಲ್ಪ ಜನಕ್ಕೆ ಆಲೋವೆರಾ ಜೆಲ್ ಆಗಲ್ಲ. ಸೊ ನೋಡಿಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ. ಸೊ ನೋಡಿ ಎಷ್ಟು ಶೈನಿಂಗ್ ಅನಿಸ್ತಾ ಇದೆ ಕೈ. ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ, ಯಾಕಂದರೆ ಹಾಲು ಯೂಸ್ ಮಾಡಿರ್ತೀವಿ ಕ್ರೀಮ್ಗೆ. ಸೊ ಫ್ರಿಜ್ಜಲ್ಲಿ 2-3 ದಿನ ಆಚೆ ಇರುತ್ತೆ. ಸೊ ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ.
ಸೊ ನಮ್ಮದು ರೈಸ್ ಕ್ರೀಮ್ ಮತ್ತು ಸಿರಮ್ ರೆಡಿ ಆಯಿತು. ಇಷ್ಟು ನಾನು ಆಗಲೇ ಅಕ್ಕಿ ತರಿ ಇಟ್ಟಿದ್ನಲ್ವ, ಸೊ ಅಕ್ಕಿ ತರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹನಿ ಯೂಸ್ ಮಾಡ್ಕೊಳ್ಳಿ. ಸೊ ಹನಿ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಹನಿ ನ್ಯಾಚುರಲ್ ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ಗೆ. ಆಗಲೇ ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹನಿ ಮಾತ್ರ ಯೂಸ್ ಮಾಡಿರೋದು ನಾನು, ಅಕ್ಕಿ ತರಿ ಮತ್ತು ಹನಿ. ಸೊ ನಾನು ಮುಖ ತೊಳ್ಕೊಂಡು ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಆದರೆ ಸಾಕು. ಸೊ ಇದನ್ನ ನೀವು 2 ಟೈಮ್ ಯೂಸ್ ಮಾಡ್ಬೋದು, ನಾನು ತೋರಿಸಿರೋ ಕ್ವಾಂಟಿಟಿನ. ಸೊ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು. ಸೊ ನೋಡಿ ಹೀಗೆ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಮೇಯ್ನಾಗಿ ನೀವು ಫೋರ್ಹೆಡ್ ಮೇಲೆ, ಹಣೆ ಮೇಲೆ ಯೂಸ್ ಮಾಡಬೇಕು. ಸೊ ಮತ್ತು ಇಲ್ಲಿ ಕಣ್ಣತ್ರ ಸ್ಕಿನ್ನು ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ. ಸೊ ಹಣೆ ಮೇಲೆ, ಯಾಕಂದರೆ ಸನ್ ಟ್ಯಾನ್ ಆಗಿರುತ್ತೆ ಹಣೆ ಮೇಲೆ. ಸೊ ಕೆನ್ನೆ, ಮೂಗದ್ರ ಈ ಸೈಡಲ್ಲೆಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಒಂದು 5-10 ನಿಮಿಷ ಸ್ಕ್ರಬ್ ಮಾಡಿಕೊಂಡು ಹೀಗೆ ಕ್ಲೀನಾಗಿ ಸ್ಕ್ರಬ್ ಮಾಡಿ. ಸೊ 2 ಟೇಬಲ್ ಸ್ಪೂನ್ ಅಕ್ಕಿಯಿಂದ ಎಷ್ಟೆಲ್ಲ ಪ್ರಯೋಜನ ಆಯಿತು. ಸೊ ನಾವು ಸಿರಮ್ ಮಾಡಿದ್ವಿ, ಕ್ರೀಮ್ ಮಾಡಿದ್ವಿ, ಮತ್ತು ಫೇಸ್ ಪ್ಯಾಕ್ ಕೂಡ, ಸ್ಕ್ರಬ್ಬರ್ ಆಗಿ ಕೂಡ ಯೂಸ್ ಮಾಡಿದ್ವಿ. ಸೊ ನೋಡಿ ನನ್ನ ಸ್ಕಿನ್ನು ಈ ಸ್ಕ್ರಬ್ಬರ್ ಯೂಸ್ ಮಾಡಿದಾಗ್ಲಿಂದ ನನ್ನ ಮುಖ ಮಾಯ್ಶ್ಚರ್ ಆಗಿದೆ ನ್ಯಾಚುರಲ್ ಆಗಿ, ಮತ್ತು ಸ್ಕಿನ್ನು ಸಾಫ್ಟ್ ಆಗಿದೆ, ಮತ್ತು ಶೈನಿಂಗ್ ಕೂಡ ಬಂದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 2 ಟೇಬಲ್ ಸ್ಪೂನ್ ಅಕ್ಕಿಯಿಂದ ಮನೇಲೇ ಸಿಗೋವಂಥ ಪದಾರ್ಥದಿಂದ ಹೇಗೆ ಸಿರಮ್ ಮತ್ತು ನೈಟ್ ಕ್ರೀಮ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಸಿರಮು, ನೈಟ್ ಕ್ರೀಮ್ಗೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಸೊ ಅದನ್ನು ಬೇರೆ ಏನಕ್ಕಾದರೂ ಸೇವಿಂಗ್ ಮಾಡಿಟ್ಕೋಬೋದು. ಸೊ ಮನೇಲೇ ನೀವು ಸಿರಮ್ನ ತಯಾರಿಸ್ಕೋಬೋದು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಗ್ದಿದ್ದಾದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಒಂದು ಸಂತೋಷದ ವಿಷಯ ಇದೆ. ಸೊ ನಮ್ಮ ಫ್ಯಾಮ್ಲಿ ದೊಡ್ಡದಾಗ್ತಾ ಇದೆ ಅಂದೆ. ಸೊ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ಸೊ ಅದಕ್ಕೆ ಒಂದು 5 ಜನಕ್ಕೆ ಹೆಲ್ಪ್ ಮಾಡೋಣ ಅನಿಸ್ತು. ಸೊ ಅಲ್ಲೇ ಮನೆ ಹತ್ರ ಸ್ಯೂವೇಜ್ ಕ್ಲೀನ್ ಮಾಡೋರಿದ್ರು. ಸೊ ಇವರು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದಕ್ಕೆ ಅವ್ರಿಗೆ ಜ್ಯೂಸು, ಬಿಸ್ಕೆಟ್ ಮತ್ತು ಚಿಪ್ಸ್ ಕೊಡಿಸ್ದೆ. ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಅವ್ರಿಗೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ನಾನು ಜಾಸ್ತಿ ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನಾನು ಬೆಳಿತೀನಿ. ಸೊ ನಾನು ಬೆಳೆದ್ರೆ ಇನ್ನೂ ಒಂದು 4 ಜನಕ್ಕೆ ಸಹಾಯ ಮಾಡೋಕ್ಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಸೊ ದಟ್ ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ರಶ್ಮಿ ಗೌಡ ಲೈಫ್ ಸ್ಟೈಲ್ ವ್ಲಾಗ್ಸ್ನ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.